ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ. ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರಾಮನಗರ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಅಭಿಯಂತರರ ದಿನಾಚರಣೆ. ಐಟಿಐ ಕಾಲೇಜಿಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದನ್ನು ಸ್ಮರಿಸಿಕೊಂಡ ಶಾಸಕರು. ಕಾಲೇಜು ಅಭಿವೃದ್ಧಿಗೆ ವಿವಿಧ ಸೌಲಭ್ಯಗಳ ಬೇಡಿಕೆ ಇರಿಸಿದ ಪ್ರಾಚಾರ್ಯರು. ಸಾಗರ ಜಿಲ್ಲೆ ಮಾಡಲು ಒಗ್ಗೂಡಿದ ವಿವಿಧ ದಲಿತ ಸಂಘರ್ಷ ಸಮಿತಿ ಬಣಗಳು. ಸಾಗರ ಜಿಲ್ಲೆ ಮಾಡಿ ಎಂದು ಹಕ್ಕೊತ್ತಾಯ ಮಂಡಿಸಿದ ಲಕ್ಷ್ಮಣ್, ನಾಗರಾಜ್, ಅಣ್ಣಪ್ಪ, ರೇವಪ್ಪ, ನಟರಾಜ್. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಲು ಒತ್ತಾಯಿಸಿ ಸೆಪ್ಟೆಂಬರ್ 22ರಂದು ಬೃಹತ್ ಪ್ರತಿಭಟನೆ. ಸಂತ್ರಸ್ತರನ್ನು ಮರೆತಿದೆ ಎಂದ ತೀನಾ ಶ್ರೀನಿವಾಸ್, ದಯಾಮರಣ ಕೊಡಿ ಎಂದ ಸಂತ್ರಸ್ತರು. ಸಾಗರದಲ್ಲಿ ಸಂವಿಧಾನ ಓದುವ ಅಭಿಯಾನ. ಹರ್ಷಕುಮಾರ್ ಕುಗ್ವೆ ಬರೆದ ನಮ್ಮ ಸಂವಿಧಾನ ಕೃತಿ ಬಿಡುಗಡೆ. ಈಗ ಸುದ್ದಿಯ ವಿವರ. ನಾನು ಶಾಸಕನಾಗಿದ್ದಾಗ 2009ರಲ್ಲಿ ರಾಮನಗರ ಐಟಿಐ ಕಾಲೇಜಿಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದೇನೆ. ಇದೀಗ ರಾಮನಗರ ಐಟಿಐ ಕಾಲೇಜು ಮಾದರಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ನನಗೆ ಸಂತೋಷ ತಂದಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ರಾಮನಗರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಅಭಿಯಂತರರ ದಿನಾಚರಣೆ ಹಾಗೂ ಘಟಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ ಬಿಟಿ ಶೇಖರಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಂತ್ರಿಕ ಶಿಕ್ಷಣ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಚಂದ್ರಪ್ಪ ಎಲ್, ಗಣಪತಿ ಮಂಡಗಳಲೆ, ಹೊಳೆಯಪ್ಪ, ಚಂದ್ರಶೇಖರ್ ಎಸ್ಎಲ್, ಪ್ರಸನ್ನ ಬೆಳಲಮಕ್ಕಿ, ನಾಗರಾಜ್ ವೈಎಚ್, ಅಣ್ಣಪ್ಪ, ಧನರಾಜ್, ರಮೇಶ್ ಮಣ್ಣೂರು ಇನ್ನಿತರರು ಹಾಜರಿದ್ದರು. ಸುಗಂಧಿ ಪ್ರಾರ್ಥಿಸಿದರು. ಶಶಿಧರ್ ಕೆಎಸ್ ಸ್ವಾಗತಿಸಿದರು. ಅಣ್ಣಪ್ಪ ಡಿಕೆ ಪ್ರಾಸ್ತಾವಿಕ ಮಾತನಾಡಿದರು. ನಾನು 2009ರಲ್ಲಿ ಐಟಿಐ ಕಾಲೇಜ್ ತರಬೇಕಾದ್ರೆ ಶಿಕಾರಿಪುರದಿಂದ ನನ್ನ ಹೇಳ್ತಿದ್ದೆ, ಆಗಿತ್ತು. ನನಗೆ ಅಲ್ಲೇ ಕೊಡ್ತೀರಿ, ಸಾಗರದಲ್ಲಿ ಇಲ್ಲ, ಇಲ್ಲಿ ಕೊಡ್ಬೇಕೀಗ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಐಟಿ ಕಾಲೇಜ್ ಕೊಡ್ತಾ ಹೋಗಿ ನೀವು ಎಲ್ಲೆಲ್ಲೋ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಗಲಾಟೆ ಮಾಡಿ ನಾನು ಐಟಿ ಕಾಲೇಜ್ ಸಾಗರ ಸಾಕು ಬಂದಾಗ, ಆಮೇಲೆ ಅಲ್ಲಿಗೆ ಹಾಕೊಂಡು ಬಂದ ಮೇಲೆ ಮತ್ತೆ ಇದು ಕೊಡ್ಬೇಕಲ್ಲ, ವ್ಯವಸ್ಥೆ ಬೇಕಲ್ಲ. ಅವಾಗ ಒಂದು ಮಠದ ಜಾಗ ಇತ್ತು, ಕಲ್ಯಾಣ ಮಂಟಪ, ರಾಜಗೂರು ಕಲ್ಯಾಣ ಮಂಟಪ ನೆನಪಿದೆ ನನಗೆ. ಅದು ಈ ಭಾಗ್ಯದಲ್ಲಿ ಅದಕ್ಕೆ ಅದನ್ನೇ ಹೇಳ್ತಿದ್ರು, ನಮ್ಮ ಮನೆ ಪಕ್ಕನೇ ಕುಡಿಯಂತ ಈ ನಿಮ್ಮ ಟೀಚರು ಅದೇ ಹೇಳ್ತಿದ್ರು. ಭಾಗ್ಯರೆಡ್ಡಿಯವರು ನನ್ನ ಕ್ಲಾಸ್ಮೇಟ್ ಆಗಿರೋದ್ರಿಂದ ನನಗೆ ಮಕ್ಕಳ ಜಾಸ್ತಿ ಆಗಿತ್ತು. ಅದರಿಂದ ಅದೇ ಆ ಜಾಗವನ್ನು ತಗೊಂಡು ಚಂದ್ರಶೇಖರ್ ನೆನಪು ಮಾಡಿದ್ರು. ಚಂದ್ರಶೇಖರ್ ಗೌಡರು ಅವರು ಆ ಸಮಾಜದವರಾಗಿದ್ರು, ಅವರು ಹೋಗಿಸ್ಬಿಟ್ಟು ಕೊಟ್ಟರು. ಚೆನ್ನಾಗಾಯ್ತು, ಚೆನ್ನಾಗಿ ನಡೀತು. ಆಮೇಲೆ ನಾನು ಇರಲಿಲ್ಲ. ಆಮೇಲೆ ಕಾಗೋಡು ಸಾಹೇಬರು ಬಂದ ನಂತರ ಇಲ್ಲಿ ಭವ್ಯವಾದಂತ ಒಳ್ಳೆಯ ಒಂದು ಜಾಗವನ್ನು ಮಾಡಿಸಿ 12 ಎಕರೆಯನ್ನು ಮಾಡಿಸಿ ಇವತ್ತು ಈ ಜಾಗದಲ್ಲಿ ಕೊಟ್ಟಿದ್ದಾರೆ. ಜಾಗ ನಾನೇ ಮಾಡ್ತಿದ್ದಂತೆ ನೆನಪಿಲ್ಲ, ಸರಿ, ಜಾಗ ನಾನು ಮಾಡ್ತಿದ್ದು ಒಳ್ಳೆಯ ನನ್ನ ನಾಯಕರು ಕೊಟ್ಟಿದ್ದಾರೆ ಅಂತ ಖುಷಿ ಆಗ್ತದೆ. ಯಾಕಂದ್ರೆ ಈ ತರ ಮನುಷ್ಯರು ಬೇಕು. ಬಹುಶಃ ನಿಮಗೆ ಗೊತ್ತಿರ್ಬೋದು, ಜೂನಿಯರ್ ಕಾಲೇಜುಗಳು ಹೇಗಿದ್ವು ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಒಂದು ಕಾಲದಲ್ಲಿ ಜೂನಿಯರ್ ಕಾಲೇಜುಗಳೆಲ್ಲ ತೊಟ್ಟಿ ಅನ್ನುವಂಥ ಪದವನ್ನು ಪಡಿತಾ ಇದ್ವಿ. ಆದ್ರೆ ಅದನ್ನ ನಾವು ಸಾಹಿತ್ಯದ ಬಂದ ಮೇಲೆ ಆ ಜೂನಿಯರ್ ಕಾಲೇಜಲ್ಲಿ ಇವತ್ತು 2000 ಚಿತ್ರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅಂದ್ರೆ ನಮಗೆ ರಾಜ್ಯದಲ್ಲಿ ಹೆಸರಿದೆ ಜೂನಿಯರ್ ಕಾಲೇಜಿಗೆ. ಯಾಕಂತ ಹೇಳಿದ್ರೆ ಆ ಥರ ಬರಬೇಕು, ಆ ಥರ ವ್ಯವಸ್ಥೆ ಕೊಡ್ಬೇಕು, ಆ ಥರ ಎಲ್ಲವನ್ನು ಕೊಟ್ಟಾಗ ಮಾತ್ರ ಭವಿಷ್ಯದಲ್ಲಿ ನಿಮ್ಗೆ ಎಲ್ರಿಗೂ ಮಕ್ಕಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ. ಸಾಗರದಲ್ಲಿ ಯಾವುದೇ ಕೊರತೆ ಇಲ್ಲ, ಹಾಸ್ಟೆಲ್ ಕೊರತೆ ಇಲ್ಲ. ಇಡೀ ಜಿಲ್ಲೆಯಲ್ಲ, ಇಡೀ ಬೆಂಗಳೂರಿನ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಹಾಸ್ಟೆಲ್ ಇರೋದೇ ಸಾಗರದಲ್ಲಿ. ನೆನಪಿಡಬೇಕು, ಯಾವುದೇ ಮಕ್ಕಳಿಗೂ ಸಹ ಹಾಸ್ಟೆಲ್ ಕೊರತೆ ಇಲ್ಲದ ರೀತಿಯಲ್ಲಿ ಸಾಗರದಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ. ಹಾಗಾಗಿ ಬಸ್ಸಿನ ವ್ಯವಸ್ಥೆ ಬೇರೆ, ಬಸ್ಸಿನ ವ್ಯವಸ್ಥೆ ಕೊಟ್ಟಿದ್ದೀವಿ. ಮತ್ತೊಂದು ಇಟ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು, ಬಸ್ಸಿನ ಕೊರತೆ ಇದೆ. ಯಾಕಂದ್ರೆ ಇವಾಗ ಏನಾಗಿದೆ, ಫ್ರೀ ಗ್ಯಾರಂಟಿ ಕಾರ್ಡ್ ಅಲ್ಲಿ ಇವತ್ತು ನಾವೇನಂದ್ರೆ ಅದೊಂದು ಯೋಜನೆ ಜಾರಿ ಮಾಡಿದ ಮೇಲೆ ಹೆಣ್ಣು ಮಕ್ಕಳು ಬಹಳ ಡಿಪೆಂಡ್ ಆಗಿದೆ, ಬಸ್ಸಿಗೆ ಬಹಳ ಇದಾಗಿರೋದ್ರಿಂದ ಹಳ್ಳಿ ಕಡೆ ಕೊಡೋದು ಬಹಳ ಹೆಚ್ಚು ಕೊಡ್ಲೇಬೇಕಾಗಿದೆ. ಆದ್ರೂ ಸಹ ನಾವು ನಮಗೆ ಏನ್ ಕೇಳಿದ್ರೆ ತಕ್ಷಣ ನಾವು ಬಸ್ ಮಾಡಿಸ್ಕೊಟ್ಟಿದ್ದೀವಿ, ಹಿಂದೆ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಬೇಕಂತ ಹೇಳಿದ್ರೆ ಹೊಸ ಬಸ್ ಬರಬೇಕು. ಒಂದು 9 ಬಸ್ ಬಂದಿದೆ, ಸಾಕಾಗ್ತಿಲ್ಲ. ಹಿಂದಿನ ಸರ್ಕಾರದಲ್ಲಿ ಕೊರೋನಾ ಅಂತ ಹೇಳಿ ಒಂದೇ ಒಂದು ಬಸ್ ಅವ್ರು ಖರೀದಿ ಮಾಡಿಲ್ಲ. ಈಗ ನಾವು ಬಹುಶಃ 9 ಬಸ್ ಬಂದಿದೆ, ಇನ್ನೊಂದು 9 ಬಸ್ ಬರೋದಿದೆ. ಅದೇನಾದ್ರು ಬಂದಾಗ ಖಂಡಿತ ಏನಾದ್ರು ಆದ್ರೆ ಮಾಡ್ಕೊಡ್ತೇನೆ. ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅದು ಒಂದು ಸಿಟಿ ಬಸ್ 2 ಬರ್ತಾ ಇದೆ. ಸದ್ಯದಲ್ಲಿ
ಸಾಗರಕ್ಕೆ 2 ಸಿಟಿ ಬಸ್ ಬರ್ತಾ ಇದೆ. ಅದೇನಾದ್ರು ಬಂದ್ರೆ ಒಂದು ರೋಡ್ ಇಲ್ಲಿಗೆ ಹೊಡೆಯಪ್ಪ ಅಂತ ಹೇಳ್ಬೋದು, ಮಾಡ್ಬೋದು. ಬಿಟ್ಟರೆ ಯಾಕಂದ್ರೆ ಇದು ಬಹಳ ಪ್ರಮುಖ. ಅವತ್ತು ಬಸ್ ಡಿಪೋವನ್ನ ನಾನು ಮಾಡಿದೆ, ಬಸ್ ಸ್ಟ್ಯಾಂಡ್ ಅನ್ನ ಸಾಹೇಬರು ಮಾಡಿದೆ. ಅವತ್ತು ಬಸ್ಸಿನ ಡಿಪೋ ಇರಲಿಲ್ಲ, ಸಾಗರದಲ್ಲಿ ಬಸ್ಸಿನ ಕೊರತೆ ಇದೆ. ಆ ಸರಿ ನಾನು ಬಸ್ ಡಿಪೋವನ್ನು ಮಾಡಿಕೊಟ್ಟೆ. ಅನಂತರ ಸಾಹೇಬರು ಬಂದ ಮೇಲೆ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ರು. ಹೊಸ ಬಸ್ ಸ್ಟ್ಯಾಂಡ್ ಅವರು ಅವರ KSRTC ಬಸ್ ಸ್ಟ್ಯಾಂಡ್ ಮಾಡಿದ್ರು. ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅನ್ನು ಹೊಸದಾಗಿ ಇಲ್ಲಿ ಮಾಡಿಕೊಟ್ಟೆ, ನಾನು ಮಾಡಿಕೊಟ್ಟೆ. ಹೀಗಾಗಿ ಒಂದು ಅವರು ಮಾಡಿರ್ತಾರೆ, ಇಲ್ಲಾಂದ್ರೆ ನಾನು ಮಾಡಿರ್ತೀನಿ. ಬಿಟ್ರೆ ಈ ಸಾಗರದಲ್ಲಿ ಬೇರೆ ಯಾರೂ ಮಾಡಿದಂತ ನನಗಂತೂ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಖುಷಿ ಆಗುತ್ತೆ ಮಕ್ಕಳೇ, ನನಗೆ ಆ ಪ್ರಶಸ್ತಿ ಪಡ್ಕೊಳ್ತೇನೆ, ಖುಷಿ ಆಗುತ್ತೆ. ನಾವೆಲ್ಲ ಅದೇ ತರ ನಾವು ಬರಬೇಕು ಅನ್ನೋದಿದೆ. ಮಕ್ಕಳು ನಾವು ಯಾವತ್ತೂ ಪ್ರಶಸ್ತಿಗಳನ್ನು ತೆಗೆದುಕೊಡ್ತೇವೆ, ನಮಗೆ ಖುಷಿ ಆಗುತ್ತೆ. ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೂ ಖುಷಿ ಆಗುತ್ತೆ. ಹಾಗಾಗಿ ವಿದ್ಯೆ ಬಹಳ ಮುಖ್ಯ ಆಗಿದೆ. ನೋಡಿ, ಇಷ್ಟೆಲ್ಲ ವಿಷಯಗಳಿದ್ದಾವೆ ಎಲ್ಲ. ಇವತ್ತಂತೂ ಈ IT ಅವರಿಗೆ ಬಹಳ ಕಮ್ಮಿ ಆಗಿಬಿಟ್ಟಿದ್ದಾರೆ. IT ಹೋಗಕ್ಕೆ ಹುಡುಗರು ಏನಾಗಿದೆ, ಇವಾಗ IT ಎಲ್ಲ ಬಹಳ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ಬೇರೆ ಬೇರೆ ಉದ್ಯೋಗಕ್ಕೆ ಶುರು ಮಾಡಿದ್ದಾರಲ್ಲ. ಆದರೆ ITಗೆ ತುಂಬಾ ಡಿಮ್ಯಾಂಡ್ ಇದೆ, ಯಾವತ್ತೂ ಡಿಮ್ಯಾಂಡ್ ಇದೆ. ನಿಮಗೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ, ಶುಭ ಆಗುತ್ತೆ, ಚೆನ್ನಾಗಿ ಮಾಡಿ. ಆಮೇಲೆ ಹೆಚ್ಚುವರಿಗೆ ನಮಗೆ ಹೇಳಿದ್ದಾರೆ, ನಮಗೆ ಮೊದಲ ಮಾಡಿಗೆ ಆದ್ಯತೆ ಕೊಡಬೇಕು, ಒಂದಿಷ್ಟು ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಂಜಿನಿಯರ್ ಒಂದು ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ನಾನು ಮಾತಾಡಿ, ಏನು ನೀವು 8.5 ಕೋಟಿ ರೂಪಾಯಿ ಪ್ರಸ್ತಾವನೆ ಮಾಡಿದ್ದೀರಿ, ಅದ್ರ ಬಗ್ಗೆ ನಾನು ಸಹ ಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಏನು ಸೌಲಭ್ಯ ಕೊರತೆ ಕಮ್ಮಿ ಆಗಬಾರ್ದು ಆ ರೀತಿಯಲ್ಲಿ ಖಂಡಿತ ನಿಮ್ಮ ಪರವಾಗಿ ಇಟ್ಕೊಂಡು ಕೆಲಸ ಮಾಡಿಕೊಡ್ತೀನಿ. ಮಕ್ಕಳೇ, ನೀವು ಚೆನ್ನಾಗಾಗಬೇಕು. ಸಮಾರಂಭದಲ್ಲಿ ನಾವು ಇಂದು 2 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಒಂದು ಎಂಜಿನಿಯರ್ಸ್ ಡೇ, ಸರ್ ವಿಶ್ವೇಶ್ವರಯ್ಯನವರ ಹುಟ್ಟಿದ ಹಬ್ಬವನ್ನು ಇಂದು ಸ್ಮರಣಾರ್ಥವಾಗಿ ಆಚರಿಸ್ತಾ ಇದ್ದೇವೆ. ಮತ್ತೊಂದು ವಿಶ್ವಕರ್ಮ ದಿನಾಚರಣೆ ಪ್ರಯುಕ್ತ ದೇವರ ಹೋಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ಇಂದು ಆಯೋಜನೆ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಸಂಸ್ಥೆಯ ಪ್ರಾಚಾರ್ಯರಾಗಿ ನಾವು ವಿನಂತಿ ಮಾಡುವುದನ್ನು ತಿಳಿದು ಮಾನ್ಯ ಶಾಸಕರಾಗಿ ಸಂಸ್ಥೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳಾಗಿರ್ತಕ್ಕಂಥ ರಸ್ತೆ ಮತ್ತು ಕಟ್ಟಡ, ಈ ಎರಡೂ ಅತ್ಯವಶ್ಯಕವಾಗಿ ನಮಗೆ ಅಗತ್ಯವಾಗಿ ಆಗಬೇಕಾಗಿರ್ತದೆ ಕೆಲಸ ಕಾರ್ಯಗಳು. ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾನು ನಮ್ರತೆಯಿಂದ ವಿನಂತಿ ಮಾಡ್ತೇನೆ, ಈ ಎರಡೂ ಕೆಲಸಗಳನ್ನು ಮಾಡಿಕೊಂಡಲ್ಲಿ ಈ ಸಂಸ್ಥೆಗೆ ಇರುವಂಥ ಕುಂದುಕೊರತೆಗಳು ನಿವಾರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆಯು ಉನ್ನತ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು. ಸಾಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಬುಧವಾರ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದಲಿತ ಸಂಘರ್ಷ ಸಮಿತಿ ವಿವಿಧ ಬಣದ ಸಂಚಾಲಕರಾದ ಲಕ್ಷ್ಮಣ್ ಸಾಗರ್, ನಾಗರಾಜ್, ರೇವಪ್ಪ ಹೊಸಕೊಪ್ಪ, ಅಣ್ಣಪ್ಪ, ನಟರಾಜ್ ಗೇರ್ವೇಸು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಪ್ರೇಮ್ ಬೈರಾಪುರ, ವೀರೇಶ್, ಗಣಪತಿ ವಡ್ನಾಲ, ಜಗನ್ನಾಥ್, ರವಿಕುಮಾರ್, ಶೇಖರ್ ಬಾಳಗೋಡು, ಧರ್ಮರಾಜ್ ಇನ್ನಿತರರು ಹಾಜರಿದ್ದರು. ಡಿಸ್ಟ್ರಿಕ್ಟಲ್ಲಿ ಹೋಲಿಸ್ಕೊಂಡ್ರೆ ಸಾಗರನೇ ದೊಡ್ಡ ಊರು. ಮತ್ತು ಅದು ಕೂಡ ಇವತ್ತು 70-80 ಕಿಲೋಮೀಟರ್ ನಾವು ಸಾಗರದಿಂದ ಶಿವಮೊಗ್ಗಕ್ಕೆ ಹೋಗಿ ಬರಬೇಕಾಗುತ್ತೆ. ಒಂದು ದಿನನೇ ಹಿಡಿಯುತ್ತೆ. ಯಾವುದೇ ಕಚೇರಿ ಕೆಲಸಗಳು ಆದರೂ ಕೂಡ ಇವತ್ತು ಅರ್ಧ ಭಾಗ ಇಲ್ಲಿ ಸಾಗರದಲ್ಲಿ ನಡೀತಕ್ಕಂಥ ಕೆಲಸ ಆಗುತ್ತೆ. ಹಾಗೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಕೋರ್ಟ್ ಸಹ ಇಲ್ಲೇ ಇದೆ. ಆದರೆ ಇವೆಲ್ಲ ಈಗ ಜನಪ್ರತಿನಿಧಿಗಳಿಗೂ ಕೆಲವರು ಗಮನಕ್ಕಿದೆ ಅದು. ಆದರೆ ಇದನ್ನ ಯಾರು ಕೆಲವರು ಒತ್ತಾಯ ಮಾಡ್ತಾ ಇಲ್ಲ. ಕೆಲವರು ಇದು ಆಗಬಾರ್ದು ಅಂತ ಅಡ್ಡಗಾಲಾಗ್ತಾ ಇದ್ದಾರೆ. ಆದರೂ ಕೂಡ ಸಾಗರ ಜನ ಎಚ್ಚೆತ್ಕೊಳ್ಳೋಕೆ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದವರು ಆದರೂ ಕೂಡ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡಬೇಕು. ಹಾಗೇನೆ ಇವತ್ತು ಈಗ ನಾಳೆನೂ ಕೂಡ ಇವತ್ತು ಸಾಗರದ ಎಲ್ಲ ಪ್ರಮುಖ ಪ್ರಜ್ಞಾವಂತರು, ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿ ನಾಳೆನೂ ಒಂದು ಮನವಿ ಕೊಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮ ದಲಿತ ಸಂಘಟನೆಗಳು ಇವತ್ತು ನಾವೊಂದು ಪ್ರಥಮ ಬಾರಿಗೆ ಸರ್ಕಾರಕ್ಕೆ ಒಂದು ಸಾಗರ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ಕೆ ಎಲ್ಲ ನಮ್ಮ ಸಾಗರ ತಾಲೂಕಿನ ಸಾಮಾನ್ಯ ಜನ ಪ್ರಜ್ಞಾವಂತರು ಎಲ್ಲರೂ ಕೈ ಜೋಡಿಸ್ಬೇಕು. ಸಾಗರದಲ್ಲಿ ಏನು ಕಡೆ ಜಿಲ್ಲೆ ಆದರೆ ಇವತ್ತು ನಿವೇಶನಕ್ಕೆ ಒಂದು ಒಳ್ಳೆ ಮೌಲ್ಯ ಬರುತ್ತೆ, ಮನೆಗೆ ಒಳ್ಳೊಳ್ಳೆ ಸುಸಜ್ಜಿತವಾದ ರೋಡ್ಗಳಾಗುತ್ತೆ. ಇವತ್ತು ಮತ್ತೆ ಸಾಗರದಲ್ಲಿ ಹಾದು ಹೋಗಿರ್ತಕ್ಕಂಥ 206 ನ್ಯಾಷನಲ್ ಹೈವೇ ಹೋಗ್ತಾ ಇದೆ. ಹಾಗೇನೆ ಇವತ್ತು ಸೊರಬ ಮತ್ತು ರಾಣೆಬೆನ್ನೂರು ಟು ಬೈಂದೂರು
ಒಂದು ನ್ಯಾಷನಲ್ ಹೈವೇ ಆಗ್ತಾ ಇದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಒಂದು ಸಂಪರ್ಕ ಬೆಳೆಯುತ್ತೆ, ರಾಜ್ಯಕ್ಕೂ ಒಂದು ಸಂಪರ್ಕ ಬೆಳೆಯುತ್ತೆ. ಇದೆಲ್ಲ ನಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ. ಆದರೆ ಕೆಲವರು ಅದಕ್ಕೆ ಅಡ್ಡ ಇದು ನೋಡಿ ರೈಲ್ವೆ ಟರ್ಮಿನಲ್ ತಾಳಗುಪ್ಪದಲ್ಲಿ ಆಗ್ತಕ್ಕಂಥದ್ದನ್ನು ತಗೊಂಡೋಗಿ ಇದಕ್ಕೆ ಹಾಕ್ಕೊಂಡು ಆದರೆ ಹಾಗಿದ್ರೆ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ತಿತ್ತು, ಒಳ್ಳೆ ಕೆಲಸ ಆಗ್ತಿತ್ತು. ಆದರೆ ಕೆಲವರು ಅದು ಆಗಬಾರ್ದು ಅಂತಲೇ ಅಡ್ಡಗಾಲು ಹಾಕಿದ್ದಾರೆ, ಯಾರು ಧ್ವನಿ ಎತ್ತಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಪಾಪ ದಿನ ಹೋರಾಟ ಮಾಡ್ತಕ್ಕಂಥವ್ರು ಏನಾರಾಗಲಿ ಈ ಒಂದು ಪ್ರಪೋಸಲ್ ಏನೋ ಕರ್ನಾಟಕ ಸರ್ಕಾರದಲ್ಲಿ ನಡೀತಾ ಇದೆ, ಇದೊಂದು ಸುಮಾರು ನಡೀತಾ ಇದೆ, ಇದಕ್ಕೆ ನಾವು ಒತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋರಾಟಗಾರರು ಪಾಪ ಕೈ ಜೋಡಿಸಿದ್ದಾರೆ, ಹೋರಾಟ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಆದರೆ ಈ ಕೆಲವರು ರಾಜಕೀಯ ಮುಖಂಡರುಗಳಿಗೆ ಇದರಲ್ಲಿ ಪಿತೂರಿ ನಡೀತಾ ಇದೆ, ಇಲ್ಲಿ ಯಾರು ಕೈ ಜೋಡಿಸ್ತಾ ಇಲ್ಲ. ಆದರೆ ನಾವು ದಿನನಿತ್ಯ ಒಂದು ಸಣ್ಣ ಪುಟ್ಟಕ್ಕೆಲ್ಲ ನಾವೊಂದು ನಮ್ಮ ದಲಿತರಿಗೆ ಏನಾದ್ರು ಅನ್ಯಾಯ ಆದರೆ ಹೋರಾಟ ಮಾಡ್ತಕ್ಕಂಥವ್ರು. ಆದರೆ ಎಲ್ಲ ಒಂದು ಸಂಘಟನೆಗಳು ಒಂದೇ ಮನಸ್ಥಿತಿಯಿಂದ ಇವತ್ತು ಈ ಜಿಲ್ಲೆಗೋಸ್ಕರ ಹೋರಾಟ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಸೇರ್ಕೊಂಡಿದ್ದೀವಿ. ಮಾನ್ಯ ಸಚಿವ ಸಂಪುಟದಲ್ಲಿ ಮೊನ್ನೆ ತೀರ್ಮಾನ ಆಗಿರೋದ್ರಿಂದ ಅದಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಭಟ್ಕಳ ತುದಿಯಿಂದ ಬರಬೇಕಾಗುತ್ತೆ. ಸುಮಾರು 200 ಕಿಲೋಮೀಟರ್ ಆಗುತ್ತೆ. ಭಟ್ಕಳದಿಂದ ತುದಿಯಿಂದ ಶಿವಮೊಗ್ಗ ಹೋಗಬೇಕು ಅಂದರೆ ಜಿಲ್ಲಾ ಕೇಂದ್ರಕ್ಕೆ ಹೋಗೋದು 200 ಕಿಲೋಮೀಟರ್ ಆಗುತ್ತೆ, ಅವರಿಗೆ ತೊಂದರೆ ಆಗುತ್ತೆ. ಅದೇ ರೀತಿ ಇಲ್ಲಿಯ ಸಿದ್ದಾಪುರದವರು ಹೆಚ್ಚಿನ ತಾಲೂಕು ಸಿದ್ದಾಪುರದವರು ಕಾರವಾರಕ್ಕೆ ಹೋಗಬೇಕಾದ್ರೆ 150 ಕಿಲೋಮೀಟರ್ ಆಗುತ್ತೆ. ಅದನ್ನು ಒಳಗೊಂಡಂಥ ನಮ್ಮ ತಾಲೂಕಿನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಭೌಗೋಳಿಕವಾಗಿ ಏನು ಸಾಗರ ಇದೆ ಅದು ವಿಸ್ತಾರಗೊಂಡಿದೆ. ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಏನು ಬೇಕು ಜಿಲ್ಲೆ ಆಗಲಿಕ್ಕೆ ಎಲ್ಲವೂ ಇದೆ. RTO ಆಫೀಸ್ ಇದೆ, ಸಾರ್ವಜನಿಕ ದೊಡ್ಡ ಆಸ್ಪತ್ರೆ ಇದೆ, PWD ಕಚೇರಿಗಳಿದ್ದಾವೆ, ಮತ್ತು ಜಲಸಂಪನ್ಮೂಲ ಕಚೇರಿ ಇದೆ, KSRTC ಡಿಪೋ ಇದೆ. ಇಷ್ಟೆಲ್ಲ ವಿಸ್ತಾರ ಒಳಗೊಂಡಂಥ ಸಾಗರವನ್ನು ಸಾಗರ, ಸೊರಬ, ಹೊಸನಗರ ಮತ್ತು ಸಿದ್ದಾಪುರವನ್ನು ಒಳಗೊಂಡಂತೆ ಸೇರಿಸಿ ಇದನ್ನು ಜಿಲ್ಲೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಸಾಗರದ ಎಲ್ಲ ಮಾಧ್ಯಮ ಸ್ನೇಹಿತರು, ಬುದ್ಧಿಜೀವಿಗಳು, ಎಲ್ಲ ಸಂಘಟನೆಯವರು ಮತ್ತು ರೈತರು ಎಲ್ಲರೂ ಕೂಡ ಒಳಗೊಂಡು ಒಂದು ಚರ್ಚೆಯನ್ನು ಹುಟ್ಟಾಕಿ ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಇವತ್ತು ಯಾಕೆ ಅಂತೇಳಿ ಸಾಗರ ಜಿಲ್ಲೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸಾಗರಕ್ಕೆ ಇಲ್ಲಿಂದ ಶಿವಮೊಗ್ಗ ಹೋಗೋದು ದೂರ ಆಗುತ್ತೆ. ಅದನ್ನು ಒಳಗೊಂಡ್ರೆ ಮತ್ತು ನಾನು ಆಗಲೇ ಹೇಳ್ದಂಗೆ ಭಟ್ಕಳ ತುದಿಯಿಂದ ಶಿವಮೊಗ್ಗ ಹೋಗಬೇಕಾಗುತ್ತೆ. ಅವರಿಗೆಲ್ಲ ಸಾಕಷ್ಟು ಕಷ್ಟ ಆಗುತ್ತೆ. ರಾಜ್ಯ ಸರ್ಕಾರ ಇವತ್ತೇ ಜಿಲ್ಲೆ ಮಾಡಕ್ಕೆ ಕೊಟ್ಟಿದೆ. ಪ್ರಮುಖವನ್ನು ಬೆಂಗಳೂರನ್ನು ಇನ್ನೂ 2 ಜಿಲ್ಲೆ ಮಾಡಕ್ಕೆ ಕೊಟ್ಟಿದೆ. ಹಾಗೆ ಬೆಳಗಾವಿಯನ್ನು ಇನ್ನೊಂದು ಜಿಲ್ಲೆ ಮಾಡಕ್ಕೆ ಕೊಟ್ಟಿದೆ. ಅದೇ ರೀತಿ ಶಿವಮೊಗ್ಗ ಇನ್ನೊಂದು ಜಿಲ್ಲೆ ಮಾಡೋದೇ ಆದರೆ ಅದನ್ನು ಸಾಗರನ್ನೇ ಮಾಡಬೇಕು. ಸಾಗರನ್ನೇ ಸೂಕ್ತವಾದ ಸ್ಥಳ, ಸಾಗರ ಸೂಕ್ತವಾದ ತಾಲೂಕು ಆಗಿರೋದ್ರಿಂದ ಸಾಗರನ್ನೇ ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ದಲಿತ ಸಂಘ ಸಮಿತಿಯ ಪ್ರಮುಖರು ಮೊನ್ನೆ ಒಂದು ಸಭೆ ಸೇರಿದ್ವಿ. ನಾವು ಯಾಕೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯದಾಗಬೇಕು, ನಮ್ಮ ತಾಲೂಕು ಜಿಲ್ಲೆ ಆದರೆ ಭಾರಿ ಸೂಕ್ತ ಆಗುತ್ತೆ ಅನ್ನೋ ಒಂದು ತೀರ್ಮಾನವನ್ನು ಎಲ್ಲ ತಾಲೂಕಿನ ನಮ್ಮ ಸಂಚಾಲಕರು ಡಿಸ್ಕಸ್ ಮಾಡಿ ಪದಾಧಿಕಾರಿಗಳೆಲ್ಲ ಒಂದು ತೀರ್ಮಾನ ಮಾಡಿ ನಾವು ಇವತ್ತು 17ನೇ ತಾರೀಕು ಒಂದು ಹೋರಾಟವನ್ನು ಸಾಂಕೇತಿಕವಾಗಿ ಮಾಡೋಣ. ರಾಜ್ಯ ಸರ್ಕಾರ ಈ ಸರಿ ಜಿಲ್ಲೆ ಮಾಡೋದಿಲ್ಲ ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಿದ್ರೆ ಅದನ್ನು ಉಗ್ರವಾಗಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಇವಾಗ ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ. ಈ ಹೋರಾಟವನ್ನು ಕೇಳಬೇಕಂತ ಎಲ್ಲ ನಮ್ಮ ದಲಿತ ಸಂಘಟನೆ ಪದಾಧಿಕಾರಿಗಳು, ನಮ್ಮ ವಕೀಲರು, ಸಾರ್ವಜನಿಕ ಸಾಗರ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದ ವತಿಯಿಂದ ಏನಿವತ್ತು ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತ ಹೇಳಿ ಒತ್ತಾಯ ಇಟ್ಟುಕೊಂಡು ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ಮಾನ್ಯ ಯೇಸುವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಮನವಿಯಲ್ಲಿ ತಾಲೂಕಿನ ಎಲ್ಲ ದಲಿತ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಟ್ಟಿದ್ದಾರೆ. ಈ ತಾಲೂಕಿನ ವೈಯಕ್ತಿಕ ಪರವಾಗಿ ತಾಲೂಕಿನ ದಲಿತ ಮುಖಂಡರಿಗೂ, ದಲಿತ ಬಂಧುಗಳಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮೊದಲಿಗೆ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ, ಇವತ್ತಿನ ದಿವಸ ಸಾಗರ ಮಲೆನಾಡಿನ ಹೆಬ್ಬಾಗಿಲು, ಸಾಗರ ಮಲೆನಾಡಿನ ಹೆಬ್ಬಾಗಿಲು ಆಗಿರ್ತಕ್ಕಂಥದ್ದಲ್ಲಿ ಸಾಗರ ಜಿಲ್ಲೆಯಾಗುವಂಥ ಎಲ್ಲ ಲಕ್ಷಣಗಳು ನಮ್ಮ ತಾಲೂಕಿಗೆ ಇದೆ. ಆದ್ದರಿಂದ ಮಾನ್ಯ ಸರ್ಕಾರದವರು ಎಚ್ಚೆತ್ತುಕೊಂಡು ನಮ್ಮ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಇಡೀ ದಲಿತ ಸಂಘದ ಒಕ್ಕೂಟ ಇವತ್ತು ಹೋರಾಟವನ್ನು ಮಾಡಿ ಮಾನ್ಯ ಯೇಸುವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ನಮ್ಮ ಮನವಿಯನ್ನು ಪರಿಗಣಿಸಿ ಸಾಗರ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಬೇಕೆಂದು ದಲಿತ ಸಂಘಗಳ ಒಕ್ಕೂಟಗಳ ಪರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರವಾಗಿ ಜಾಸ್ತಿ ಆಗಲಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಇಲ್ಲಿ ಎಲ್ಲ ದಲಿತ ಸಂಘಟನಾ ಸಮಿತಿಗಳು ಒಕ್ಕೂಟದಿಂದ ಸೇರಿ ಪಡ್ಕೊಂಡಿದ್ದೀವಿ. ಸಾಗರಕ್ಕಾಗಿ ರೈಲ್ವೆ ಆಗಿರ್ಬೋದು, ಮತ್ತೆ ಸಿಗಂದೂರು ಸೇತುವೆ ಆಗಿರ್ಬೋದು, ಈಗ ಮೊನ್ನೆ ಆಗಿರೋದು ಎಲ್ಲ ಹೋರಾಟ ಮಾಡಿ ನಾವು ಪಡ್ಕೊಂಡಿದ್ದೀವಿ.
ಹಾಗಾಗಿ ಈ ಹೋರಾಟ ಮಾಡೋದ್ರಲ್ಲಿ ಮುಂದಿನ ಹಿಂದೆ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಸ್ವತಂತ್ರ ಹೋರಾಟದಿಂದ ಪ್ರತಿಯೊಂದು ಹೋರಾಟ ಮಾಡಿ ಬಂದಿದ್ದಾರೆ. ಅದಕ್ಕಾಗಿ ಹೋರಾಟದಿಂದಲೇ ನಾವು ಸಾಗರಕ್ಕೆ ಅನುಕೂಲ. ಇದಕ್ಕೆ ಜನ ಎಲ್ಲರೂ ಬೆಂಬಲ ಸೂಚಿಸಬೇಕು. ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾ ಜನಗಳಿಗೆ ಬೇಕಾಗಿರ್ತದೆ ಸಾಗರ ತಾಲೂಕಿದು. ಇದಕ್ಕೆ ನಾವು ನಮಗೆ ಹಾಕ್ಬೇಕು ಅನ್ನೋ ಉದ್ದೇಶ ಯಾರು ಇರ್ಬೇಕು. ಎಲ್ಲಾ ಜನಸಂಖ್ಯೆ ನಮ್ಮವರೇ. DSS ಮಾತ್ರ ಹೋರಾಟ ಮಾಡ್ತಾರೆ, ಅವರಪ್ಪ ನೋಡ್ಕೊಳ್ಳಿ ಅಂತ ಅಲ್ಲ. ಸಾಮಾನ್ಯ ಜನ ಇದ್ದಾರೆ, ಸಾಮಾನ್ಯ ಜನರಿಗೆ ಬೇಕಾಗಿ ಸಾಗರ ಜಿಲ್ಲೆ ಅಂದ್ರೆ ಅವರಿಗೆಲ್ಲ ಅನುಕೂಲ ಆಗ್ತಾರೆ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಗರ ತಾಲೂಕು ಜಿಲ್ಲೆ ಹಾಕಿ ಅವಕಾಶ ಮಾಡ್ತೇವೆ. ನಾವು ಒಂದು 50-60 ಜನ ಹೋರಾಟ ಮಾಡೋದಾಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನದಲ್ಲಿಟ್ಟುಕೊಂಡು ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೇವೆ ಸಾಗರ ಜಿಲ್ಲೆ ಆಗ್ತಾ ಹೋದ್ರೆ. ಯಾಕಂತಂದ್ರೆ ಸಾಗರ ಜಿಲ್ಲೆ ಅಭಿವೃದ್ಧಿ ಹೊಂದಿದ ಒಂದು ತಾಲೂಕು. ಅದರಿಂದ ಈ ತಾಲೂಕನ್ನ ಜಿಲ್ಲೆಯನ್ನು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ತಿಳಿಸಬೇಕು. ಮತ್ತೆ ಕೇಂದ್ರದಲ್ಲಿ ಈಗಾಗಲೇ ಆದೇಶ ಬಂದಿದೆ, ಹೊಸ ತಾಲೂಕು ಜಿಲ್ಲೆಗಳನ್ನ ಮಾಡಬೇಕು ಅಂತೇಳಿ. ಶಿವಮೊಗ್ಗ ಜಿಲ್ಲೆ, ನಮ್ಮ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆ ಬಿಟ್ಟರೆ ಬೇರೆ ಜಿಲ್ಲೆ ಇಲ್ಲ. ಇಲ್ಲಿ ಒಂದೇ ಜಿಲ್ಲೆ ಇರ್ತದೆ ಶಿವಮೊಗ್ಗ ಜಿಲ್ಲೆ. ಆ ಶಿವಮೊಗ್ಗ ಜಿಲ್ಲೆ ಬಿಟ್ಟರೆ ಎರಡನೇದಾಗಿ ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸ್ಬಿಟ್ರೆ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ 2000 ಇಸ್ವಿಯಲ್ಲೂ ಕೂಡ ಇನ್ನೊಂದು ಪ್ರಪೋಸಲ್ ಹೋಗಿತ್ತು. ಹಾಗಾಗಿ ಈಗ ಒಂದು ಕೇಂದ್ರ ಸರ್ಕಾರ ಏನು ಮುಂದೆ ಜನಗಣತಿ ನಡೀತಿದೆ, ಅದು ಒಳಗಡೆ ಡಿಸೆಂಬರ್ 31 ಒಳಗಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದೆ. ಯಾವುದಾದ್ರು ಜಿಲ್ಲೆ ಮಾಡಬೇಕು ಅಥವಾ ಯಾವ್ದು ತಾಲೂಕು ಮಾಡೋದಾದ್ರೆ ತಾವು ಗಡಿಯನ್ನು ಗುರುತಿಸಿ ಒಂದು ಪ್ರಪೋಸಲ್ ಕೊಟ್ಟು ಆಯ್ಕೆ ಮಾಡಿಕೊಡಿ ಅಂತ ಹೇಳಿದೆ. ಹಾಗಾಗಿ ಈಗೇನು ಬೆಳಗಾವಿ ಒಂದು ಜಿಲ್ಲೆ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿ ಬೆಂಗಳೂರು ಕೂಡ ಜಿಲ್ಲೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದ್ರು ಜಿಲ್ಲೆ ಮಾಡಬೇಕು ಅಂತ ಇದ್ದರೆ ಅದು ಸಾಗರನೇ ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮ ದಲಿತ ಸಂಸ್ಕೃತಿಗಳ ಒಕ್ಕೂಟದಿಂದ ಇವತ್ತು ಆಗ್ರಹ ಪಡಿಸಿದ್ದೇವೆ. ಯಾಕಂದರೆ ಇವತ್ತು ಸಾಗರ ಯಾಕೆ ಜಿಲ್ಲೆ ಮಾಡಬೇಕು ಅಂದರೆ ಇಲ್ಲಿ ಎಲ್ಲ ಸುಸಜ್ಜಿತವಾದ ಕಟ್ಟಡ ಇದೆ. ಎಲ್ಲ ಇಲಾಖೆಗಳು ಹೊಂದಿರತಕ್ಕಂಥ ಸಾಗರ ಯಾವುದು ತಾಲೂಕು ಇದೆ ಅದು ಸಾಗರ ತಾಲೂಕು. ಯಾಕಂದರೆ ಇವತ್ತು ಉಪವಿಭಾಗ ಮಟ್ಟ ಇದೆ. ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ ಈ 4 ತಾಲೂಕು ಸೇರಿ ಸಾಗರ ಉಪವಿಭಾಗ ಆಗಿದೆ. ಹಾಗಾಗಿ ಇಲ್ಲಿ ಎಲ್ಲ ಆಸ್ಪತ್ರೆ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಡಿಸ್ಟಿಕ್ ಕೋರ್ಟ್ ಇರ್ಬೋದು, ಅಲ್ಲಿಂದ ತಾಲೂಕು ಆಫೀಸ್ ಇರ್ಬೋದು, AC ಆಫೀಸ್ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಮತ್ತು ಇದೇನು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಂತಹ ಏನು ಬೆಳಕು ಇವತ್ತು ಜೋಗ ಇರ್ಬೋದು, ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು, ಇವತ್ತೆಲ್ಲ ಎಲ್ಲದೂ ಕೂಡ ಭೌಗೋಳಿಕವಾಗಿ ಸುಸಜ್ಜಿತವಾಗಿ ತಾಲೂಕು ಯಾವುದೆಲ್ಲ ಇದ್ದರೆ ಅದು ಶಿವಮೊಗ್ಗದಲ್ಲಿ ಸಾಗರ ತಾಲೂಕು. ಹಾಗಾಗಿ ಸಾಗರ ತಾಲೂಕನ್ನು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಹಾಗಾಗಿ ಮಾಡಲೇಬೇಕು ಅಂತ ನಮ್ಮ ದಲಿತ ಸಂಸ್ಥೆ ಒಕ್ಕೂಟದಿಂದ ಆಗ್ರಹ ಪಡಿಸ್ತಿದ್ದೇವೆ. ಮೇಷಣೆ ಮಾಡಿದರೆ ನಾವು ದಲಿತ ಸಂಸ್ಥೆ ಮೂಲಕ ಇನ್ನೂ ಉಗ್ರವಾದ ಹೋರಾಟವನ್ನು ಸಂಘಟನೆಗಳು ಎಲ್ಲ ಒಕ್ಕೂಟದಿಂದ ಶಿವಮೊಗ್ಗ ಜಿಲ್ಲೆಯ 2 ಲಕ್ಷಕ್ಕೂ ಅಧಿಕ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಸೆಪ್ಟೆಂಬರ್ 22ರಂದು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಶರಾವತಿ ಮುಳುಗಡೆ ಸಂತ್ರಸ್ತರು, ಅರಣ್ಯ ಭೂಮಿ ಸಾಗುವಳಿದಾರರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ದಿನೇಶ್ ಮತ್ತು ಅಶೋಕ್ ಮಾತನಾಡಿದರು. ಮಂಜುನಾಥ್, ಕೃಷ್ಣಪ್ಪ, ನಾಗರಾಜ್, ಮಂಜಪ್ಪ, ಪುಟ್ಟಸ್ವಾಮಿ, ಮೋಹನ್, HB ರಾಜಪ್ಪ, ಸುಗಂಧರಾಜ್, ಸುರೇಶ್, ರಾಘವೇಂದ್ರ ಶೇಖರಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶರಾವತಿ ವಿದ್ಯುತ್ ಯೋಜನೆಗೆ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನು ಕೊಟ್ಟಂಥ ರೈತರಿಗೆ ಕಳೆದ 65 ವರ್ಷ ಆದರೂ ಸಹ ಇನ್ನೂ ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಅವರಿಗೆ ಒಂದು ಭದ್ರತೆಯನ್ನು ಸರ್ಕಾರ ಕೊಟ್ಟಿಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು 6 ತಿಂಗಳಿಂದ ಒಂದು ಮಧ್ಯಂತರ ಅಧ್ಯಯನ ಹಾಕಿದ್ರು, ಇಂಟರಿಮ್ ಅಪ್ಲಿಕೇಶನ್ ಅಂತ. ಅದನ್ನು ಹಾಕಿದ್ರು. ಆ ಇಂಟರಿಮ್ ಅಪ್ಲಿಕೇಶನ್ನಲ್ಲಿ ಸುಪ್ರೀಂ ಕೋರ್ಟು ಒಂದು ಅಭಿಪ್ರಾಯನ ಪಟ್ಟಿತ್ತು. ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕುತ್ಕೊಂಡು ಮಾತಾಡಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ, ಜನವರಿ 2025ರೊಳಗೆ ಪ್ರಯತ್ನ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ರು. ಇವಾಗ ಸೆಪ್ಟೆಂಬರ್ 9 ತಿಂಗಳಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಬಂದು. ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀವಿ ಅನ್ನೋದನ್ನ ಯಾವುದೇ ರೀತಿ ಪ್ರಕಟಣೆ ಮಾಡಿಲ್ಲ. ಈಗ ಅನಿಶ್ಚಿತತೆ ಪರಿಸ್ಥಿತಿಯಲ್ಲಿದ್ದಾರೆ. ಅವರ ಕುಟುಂಬ ಅವಾಗ 3 ತಲೆಮಾರಾಗಿದೆ. ಈ ಶರಾವತಿ ಹೊರಗಡೆ ಸಂತ್ರಸ್ತರು 3 ತಲೆಮಾರು ಬಂದಿದೆ. ಈಗ ಭೂಮಿ ಕಳ್ಕೊಂಡ್ಮೇಲೆ ಅವರು ಬೇರೆ ಬೇರೆ ಕುಟುಂಬಗಳಾಗೂ ಇವಾಗ ವಿಂಗಡಣೆ ಆಗಿದ್ದಾವೆ, ಭೂಮಿ ಮಾಡ್ಕೊಂಡಿದ್ದಾರೆ. ಹಿಂದೆ ಮದನ್ ಗೋಪಾಲ್ ಅವರು ಒಂದು ವರ್ಷ ಮೀಟಿಂಗ್ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ರು. ಮೊದಲನೇದು ಮಂಜೂರಾತಿ ಆದವರಿಗೆ ಅವರಿಗೆ ಯಾರಿಗೆ ಹಕ್ಕು
ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವರಿಗೆ ಎಲ್ಲ ಬಗೆಹರಿಸಬೇಕು ಅವ್ರ ಸಮಸ್ಯೆ. ಎರಡನೇದು, ಹಕ್ಕುಪತ್ರ ಒಂದ್ ಕಡೆ ಒಂದು ಏರಿಯಾ ಕೊಟ್ಟಿರ್ತಾರೆ ಸರ್ವೆ ನಂಬರ್ ಅಲ್ಲಿ, ಇನ್ನೊಂದು ಸರ್ವೆ ನಂಬರ್ ಅಲ್ಲಿ ಇರ್ತಾರೆ, ಅದನ್ನು ಬಗೆಹರಿಸಬೇಕು. ಮತ್ತೆ ಬಗರಕಂ ಸಾಗುವಳಿ ಮಾಡಿದಂತ ಮುಳುಗಡೆ ಸಂತ್ರಸ್ತದ್ದು ಸಮಸ್ಯೆ ಬಗೆಹರಿಸಬೇಕು ಅಂತ ಮಾಡಿದ್ರು. ಇಷ್ಟು ದಿನ ಆದ್ರೂ ಇವತ್ತು ಬಗೆಹರಿದಿಲ್ಲ. ಜೊತೆಗೆ ಇದು ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸರಿಯಾಗಿ ಆದೇಶವನ್ನು ಪಾಲಿಸಿಲ್ಲ ಅಂತ ಈ ವಿಷಯದ ಬಗ್ಗೆ ಹೇಳ್ತೇನೆ. ಜೊತೆಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ 2006-08 ಅರಣ್ಯ ಹಕ್ಕು ಕಾಯ್ದೆ ಬಂದಿತ್ತು. ಅರ್ಜಿಯನ್ನ ಸಲ್ಲಿಸಿದವರಿಗೆ ನ್ಯಾಯ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ಆಮೇಲೆ ಅರ್ಜಿಯನ್ನ ಯಾರ್ದಾರು ವಜಾ ಮಾಡೋದಾದ್ರೆ ನೀವು ಕರೆದು ಅವ್ರಿಗೆ ಯಾವ ಕಾರಣದಿಂದ ವಜಾ ಮಾಡ್ತಿದ್ದೀವಿ ಅಂತ ಹೇಳಬೇಕು. ಮತ್ತೆ ಬಡವರು ಅನಕ್ಷರಸ್ಥರೇ ಜಾಸ್ತಿ ಇರೋದ್ರಿಂದ ಅರಣ್ಯ ಜಮೀನು ಸಾಗುವಳಿ ಮಾಡಿದವರು ಅವರಿಗೆ ಬೇಕಾದಂತ ದಾಖಲೆಗಳನ್ನು ಅಧಿಕಾರಿಗಳೇ ಹುಡುಕೊಡಿ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸಾರಾಸಟ್ಟಾಗಿ ನಮ್ಮ ತಾಲೂಕಿನ ಸುಮಾರು ಅದರಲ್ಲೂ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಗಂಭೀರವಾದ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು. ಜೊತೆಗೆ ಮಂತ್ರಿಗಳು ಸಹ, ಉಸ್ತುವಾರಿ ಸಚಿವರು ವಿಶೇಷವಾದ ಗಮನ ಕೊಟ್ಟು ಇದನ್ನು ಬಗೆಹರಿಸಬೇಕು. ಚುನಾವಣೆ ಬಂದಾಗ ಹಿಂದೆ ಹೇಳಿತ್ತು, ಮಧು ಬಂಗಾರಪ್ಪ ಪಾದಯಾತ್ರೆ ಮಾಡಿದ್ವಿ ಸಮಸ್ಯೆ ಬಗೆಹರಿಸಬೇಕು ಅಂತ. ಕೊನೆಗೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಆಗಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣನೇ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು. 2.5 ವರ್ಷ ಆಗ್ತಾ ಬಂತು. ಒಂದು ಮುಖ್ಯಮಂತ್ರಿಗಳ ಸೌಜನ್ಯಕ್ಕೂ ಮಲೆನಾಡಿನ ಶಾಸಕರ ಮಲೆನಾಡಿನ ಜನರ ಸಮಸ್ಯೆ ಬಗ್ಗೆ ಮೀಟಿಂಗ್ ಕರೆದಿಲ್ಲ. ಮಾತು ಕೊಟ್ಟಿದ್ದನ್ನ ತಪ್ಪಿದ್ದಾರೆ. ನಮ್ಮ ಶಾಸಕರು, ಮಂತ್ರಿಗಳು, ಸಂಸದರು, MP ಸಹ ಹೊಣೆಗಾರರಿಗೆ ಅವ್ರು ಬಗೆಹರಿಸಬೇಕು. ಅವರ ಗಮನ ಸೆಳೆಯಲಿಕ್ಕೆ ನಾವು 22ನೇ ತಾರೀಕು ಇದೇ ಸೋಮವಾರ ನಾವು ಒಂದು ಪ್ರತಿಭಟನೆಯನ್ನ, ಈ ಎಲ್ಲ ವರ್ಗದ ರೈತರ ಪ್ರತಿಭಟನೆಯನ್ನ ಸಾಗರ AC ಕಚೇರಿ ಎದುರುಗಡೆ ನಾವು ಮಾಡ್ತೀವಿ. ಆಮೇಲೆ ಜಿಲ್ಲೆಯ ರೈತರು ಕ್ರಮೇಣ ಇದ್ರ ಜೊತೆಗೆ ಸುಮಾರು 2 ಲಕ್ಷ ಕುಟುಂಬದ ರೈತರ ಸಮಸ್ಯೆ ಇದೆ. ಅದನ್ನ ಬಗೆಹರಿಸಲಿಕ್ಕೆ ನಾವು ಒಳ್ಳೆ ಮಾತಲ್ಲಿ ಹೇಳೋದು ನೋಡಾಯ್ತು. ಜಿಲ್ಲಾಡಳಿತ ಸತ್ತೇ ಹೋಗಿದೆ. ಒಂದು 100 ಪ್ರತಿಭಟನೆ DC ಆಫೀಸ್ ಎದುರುಗಡೆ ಮಾಡಿದ್ವಿ. ನೀವು ಎಲ್ಲ ಪತ್ರಕರ್ತರು ಕೇಳಿದ್ರಿ, ಯಾವಾಗ ಬರೀ ಇದೇ ಸಮಸ್ಯೆ ಆಗ್ಬಿಟ್ಟು ನೀವು ಯಾವಾಗ ಹೇಳ್ತಾ ಇದ್ರಿ ಬಗೆಹರಿಸಿದ ಸಮಸ್ಯೆ ಬಗೆಹರಿಸಲಿಕ್ಕೆ ಎಲ್ಲ ಸಮಸ್ಯೆಗಳಿಗೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಹತ್ರ ಮಧು ಬಂಗಾರಪ್ಪ ಅವರು ನಾನು ಕರೆದಿದ್ರು. ನಮ್ಮನ್ನೆಲ್ಲ ಕರೆದಾಗ ಸ್ಪಷ್ಟವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಹೇಳಿದ್ದೀನಿ. ಮತ್ತೆ ನಿಮ್ಮ ಮೇಲೆ ನ್ಯಾಯಾಂಗದಿಂದಲೇ ಕೇಸ್ ಹಾಕಬೇಕಾಗುತ್ತೆ ಅಂತ ಶಾಲಿನಿ ರಜನೀಶ್ ಅವರಿಗೆ ಹೇಳಿದ್ದೀನಿ. ನೀವು ಬರೀ ಕೈ ಬರಹದ ಬರ್ಕೊಂಡ್ರೆ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಹೇಳಿ 1 ವರ್ಷ ಆಗ್ತಾ ಬಂತು, ಬಗೆಹರಿದಿಲ್ಲ. ಅದಕ್ಕೋಸ್ಕರ ಸಾಗರದಲ್ಲಿ ನಾವು ವ್ಯಾಪಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸಮಸ್ಯೆಗಳಿರ್ತಕ್ಕಂಥ ಪ್ರತಿಭಟನೆಯನ್ನು ಗಂಭೀರವಾಗಿ ಮಾಡ್ತೀವಿ. ಏನಾದರೂ ಸರ್ಕಾರ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಜನಪ್ರತಿನಿಧಿಗಳ ವಿರುದ್ಧನೇ ಬೀದಿಗಿಳಿತೀವಿ, ಸರ್ಕಾರದ ವಿರುದ್ಧನೇ ಬೀದಿಗಿಳಿತೀವಿ. ಆ ನಂತರದಲ್ಲಿ ನಾವು ಅದೇ ಗ್ರಾಮ ಎಕ್ಸೆ ಗ್ರಾಮ ಅಂತ ಹೇಳಿ ಅಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿ ನಮ್ಮ ಗ್ರಾಮ ಒಂದಿದೆ. ಅಲ್ಲೇ ಗ್ರಾಮದಲ್ಲಿ ನಾವು ವಾಸವಾಗಿದ್ವಿ. ಅಲ್ಲಿಂದ ನಾವು ಸಾಗುವಳಿ ಮಾಡ್ಕೊಂಡು ಬಂದ್ವಿ. ನಮ್ಮ ಅಪ್ಪನ ಕಾಲದಿಂದನು ಪಾಪ ಅವ್ರು ಜಮೀನು ಕಳ್ಕೊಂಡು ಅವತ್ತು ಜೀತ ಹೋಗೋ ಪದ್ಧತಿ ಆಯ್ತು. ಹೊಟ್ಟೆಗೆ ಅನ್ನ ಇಲ್ಲ, ನಮ್ಮ ಮಕ್ಕಳು ಸಾಕ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸರಿಯಾದ ಎಜುಕೇಶನ್ ಸಿಗ್ಲಿಲ್ಲ. 62ರಲ್ಲಿ ನಮ್ಮ ಕುಟುಂಬ ಬೀದಿ ಪಾಲಾಗಿದೆ. ಯಾವುದೇ ಸರ್ಕಾರ ಬಂದ್ರು ನಮ್ಮ ಮೂಲವಾಸಿಗಳು, ಮೂಲ ಸಂತ್ರಸ್ತರಿಗೆ ಒಂದು ಪರಿಹಾರ ತಪ್ಪಿಸಲ್ಲ, ಕುಡಿಯುವ ನೀರಿನ ಸೌಲಭ್ಯ ಕೊಡೋದಿಲ್ಲ, ನಮಗೆ ಕಳಗಣೆ ಆಗಿದೆ. ನೀವು ಸರ್ಕಾರದ 4ನೇ ಅಂಗ ಕಾರ್ಯಾಂಗ ಹಾಗೆ ನೀವು ಮಾಧ್ಯಮಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೀರಿ ಅಂತ ಹೇಳಿ ಈ ವೇದಿಕೆಯಲ್ಲಿ ನಾವು ಬಂದು ನಮ್ಮ ಸಮಸ್ಯೆ ಹೇಳ್ಕೊಳ್ತಾ ಇದ್ದೀವಿ. ಸ್ವಾಮಿ, ದಯಮಾಡಿ ನಾವು ಸರವತಿ ಮುಳುಗಡೆ ಸಂತ್ರಸ್ತರಾದ್ರಿಂದ ನೀವು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸ್ಕೊಳ್ಬೇಕು. ಮತ್ತೆ ಕೂಡಲೇ ನಮಗೆ ಜಮೀನು ಅರಣ್ಯ ಭೂಮಿ ಇರ್ಬೋದು ಅಥವಾ ಕಂದಾಯ ಭೂಮಿ ಇರ್ಬೋದು, ಆ ಭೂಮಿಯನ್ನು ಕೂಡಲೇ ನಮ್ಮ ಸರ್ವೆ ಮಾಡಿಸಿ ನಮ್ಗೆ ಹಕ್ಕುಪತ್ರ ಕೊಡ್ಬೇಕು ಅಂತ ಈ ವೇದಿಕೆ ಮೂಲಕ ನಾವು ಒತ್ತಾಯಿಸ್ತೀವಿ. ಇಲ್ಲವಾದಲ್ಲಿ ನಾವು ಹೋರಾಟ ಮಾಡುವ ಜೊತೆಗೆ ಸರ್ಕಾರಕ್ಕೆ ನಾನು ಕೇಳ್ಕೊಡ್ತೇನೆ. ಇಲ್ಲವಾದ್ರೆ ನಾವು ದಯಮಾಡಿ ಕೋರಿಕೆ ಕೇಳ್ತಾ ಇದ್ದೀನಿ ನಾನು. ಇವತ್ತು ಅದಕ್ಕೆ ರೆಡಿಯಾಗಿ ನಮ್ಮ ಭೂಮಿ ಬಿಡಲ್ಲ. ಸಾಕು, ಇವ್ರು ಮಾತಾಡ್ಲಿ. ಧನ್ಯವಾದಗಳು. ನಮಸ್ಕಾರ. ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು. ನಾವು ಸುಮಾರು 59ರಿಂದ ಹಿಡಿದು 64ವರೆಗೂ ಶರಾವತಿ ಮುಳುಗಡೆ ಸಂತ್ರಸ್ತರು. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಸರ್ಕಾರ ನಮ್ಮನ್ನು ಆಳುವ ಪ್ರಜೆಗಳು ಇವತ್ತು ಡೆಮೋಕ್ರಸಿ ಒಳಗಿಲ್ಲ, ನಾವು ಸ್ವತಂತ್ರ್ಯರು ಆಗಿಲ್ಲ. ನಾವು ಯಾಕಂತಂದ್ರೆ ಅಲ್ಲಿಂದ ಇಲ್ಲಿಗೂ ನಾವು ನಿರಾಶ್ರಿತರೆ. 59ರಿಂದ ಹಿಡಿದು 64ವರೆಗೂ ಶರಾವತಿ ಮುಳುಗಡೆ ಡ್ಯಾಮಿಗೆ ಆಗಿ ಇದು ಮಾಡ್ಬೋದು. ಇಡೀ ದೇಶಕ್ಕೆ ನಾವು ಬೆಳಕು ಕೊಟ್ಟಂತದ್ದು. ಇವತ್ತು ನಾವು ನಿರಾಶ್ರಿತರಾಗಿ ಉಳಿದೀವಿ ಅಂತಂದ್ರೆ ಭಾರಿ ವಿಪರ್ಯಾಸದ ಪರಿಸ್ಥಿತಿ ಇದೆ.
ಅದಕ್ಕೆ ಮುಂದಿನ ಒಂದು ದಿನದಲ್ಲಿ ನಾವು ಈ ಹೋರಾಟವನ್ನು ಕೈಗೊಳ್ಳ ಅಂತಂದ್ರೆ ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನೋಡಿ, ಅರಣ್ಯ ಇರ್ಬೋದು, ಈಗ ನಾವು ಸುಮಾರು 104, 84, 20, 50 ನಮ್ಗೆ ಅರಣ್ಯ ಅಂತ ಗೊತ್ತಿಲ್ಲ ಸ್ವಾಮಿ. ಸರ್ವೆ ನಂಬರ್ಗಳು ಅಲ್ಲಿ ನಮ್ಮ ತಂದೆಯರು ಏನ್ ಮಾಡಿದ್ರು, 3 ತಲೆಮಾರು ನಮ್ಮ ಅಜ್ಜ ನಿರಾಶ್ರಿತ, ನಮ್ಮ ತಂದೆ ನಿರಾಶ್ರಿತ, ನಾನ್ ನಿರಾಶ್ರಿತ, ಮುಂದಿನ ದಿನದಲ್ಲಿ ನನ್ನ ಮಗನೂ ನಿರಾಶ್ರಿತ ಆಗ್ತಾನೆ ಅನ್ನೋದೊಂದು ನಮ್ಮ ಒಂದು ಬೇಡಿಕೆ. ಆ ನಿರಾಶ್ರಿತರ ಆಗಬಾರ್ದು ಅಂತ ಹೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಯಾವುದೇ ರಾಜಕಾರಣಿಗಳಿರ್ಬೋದು, ಕಾಗೋಡು ತಿಮ್ಮಪ್ಪನವರು ನಾವು 40 ವರ್ಷ ಅವರಿಗೆ ನಾವು ಓಟ್ ಹಾಕಂತ ಬಂದಿದ್ದೀವಿ, ಹಾಲಪ್ಪನವರಿಗೂ ಓಟ್ ಹಾಕಂತ ಬಂದಿದ್ದೀವಿ, ಗೋಪಾಲ್ ಕೃಷ್ಣಗೂ ಓಟ್ ಹಾಕಂತ ಬಂದಿದ್ದೀವಿ, ಮಧು ಬಂಗಾರಪ್ಪ ಓಟ್ ಹಾಕಂತ ಬಂದಿದ್ದೀವಿ. ಈಗ ಅವ್ರ ಮಕ್ಕಳು ಬಂದ್ರು ಕೂಡ ನಾವು ನಿರಾಶ್ರಿತರಾಗಿ ಉಳಿತೀವಿ ಅಂತ ಆದ್ರೆ ಇದು ಭಾರಿ ದೊಡ್ಡ ವಿಪರ್ಯಾಸ ಸರ್. ಮುಂದಿನ ದಿನದಲ್ಲಿ ನಮ್ಗೆ ಬೇರೆ ಯಾವುದು ವ್ಯವಸ್ಥೆ ಇಲ್ಲ. ಇದಕ್ಕೇನಾದ್ರು ನಾವೆಲ್ಲರೂ ಇಡೀ ನಮ್ಮ ತಾಲೂಕಿನಾದ್ಯಂತ, ತಾಲೂಕು ಒಂದೇ ಅಲ್ಲ, ನಮ್ಮ ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ, ಶಿವಮೊಗ್ಗ ಗ್ರಾಮಾಂತರ ಎಲ್ಲ ತಾಲೂಕಿನ ನಾವು ರೈತರು ಸೇರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧದಾಗ ಒಂದು ತೊಟ್ಟು ನಮ್ಗೆ ವಿಷ ಕೊಟ್ಟು ನಾವು ಕುಡಿಯೋಕೆ ಸಿದ್ಧ ಇದೀವಿ ಸರ್. ನಾವು ಆ ತರ ನಿರಾಶ್ರಿತರಾಗಿ ನಾವು ಇದ್ ಮಾಡಿದೀವಿ. ನಮ್ಮ ಮಕ್ಕಳಿಗೆ ನೋಡ್ರಿ ವಿದ್ಯಾಭ್ಯಾಸ ಇಲ್ಲ, ಸರ್ಕಾರಿ ಸವಲತ್ತಿಲ್ಲ, ಯಾವುದೂ ಒಂದಿಲ್ಲ. ನಾವು ಭಾರತೀಯ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿದೆ. ಸಂವಿಧಾನವನ್ನು ಪ್ರತಿಯೊಬ್ಬರೂ ಓದಿ ತಿಳಿದುಕೊಳ್ಳಬೇಕು. ಸಂವಿಧಾನವನ್ನು ಓದಿ ತಿಳಿಸುವ ಈ ಹೊಸ ಪ್ರಯತ್ನ ಅಭಿನಂದನಾರ್ಹವಾದದ್ದು ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಮಂಗಳವಾರ ಪರಸ್ಪರ ಸಾಹಿತ್ಯ ವೇದಿಕೆ, ತಾಲೂಕು ವಿದ್ಯಾರ್ಥಿ ವೇದಿಕೆ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಓದು ಅಭಿಯಾನ ಉದ್ಘಾಟಿಸಿ ಹರ್ಷಕುಮಾರ್ ಕುಗ್ವೆ ಬರೆದಿರುವ ನಮ್ಮ ಸಂವಿಧಾನ ಪುಸ್ತಕ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಲೇಖಕ ಹರ್ಷಕುಮಾರ್ ಕುಗ್ವೆ ಮಾತನಾಡಿದರು. ಕಲಸೆ ಚಂದ್ರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸತ್ಯನಾರಾಯಣ್ ಕೆಸಿ, ಪರಮೇಶ್ವರ್ ದೋಗೂರು, ಮೋಹನ್ ಮೂರ್ತಿ, ಎಂ ರಾಘವೇಂದ್ರ, ಸುರೇಶ್ ಸಹಾನೆ, ಟಾಕಪ್ಪ ಇನ್ನಿತರರು ಹಾಜರಿದ್ದರು. ಜ್ಯೋತಿ ಕೊಗ್ವೆ ಪ್ರಾರ್ಥಿಸಿದರು. ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಪ್ರಾಸ್ತಾವಿಕ ಮಾತನಾಡಿದರು. ಶಿವಾನಂದ್ ಕೊಗ್ವೆ ವಂದಿಸಿದರು. ಈ ವ್ಯವಸ್ಥೆ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಗರ ಇಂಥ ಕಾರ್ಯಕ್ರಮವನ್ನು ಕೆಲವು ಸಮಯದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯವಾಗಿದೆ. ಆದಾಗ್ಯೂ ಸ್ನೇಹಿತರ ಶ್ರಮದಿಂದ ಅಪರೂಪವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ವ್ಯವಸ್ಥೆಗೊಂಡಿದೆ. ಇದರ ವ್ಯವಸ್ಥಾಪಕರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೆ ವಯಸ್ಸಿನ ಚಿಂತನೆಯಿಂದಾಗಿ ಎಷ್ಟು ಹೊತ್ತು ನಿಂತು ಮಾತನಾಡುತ್ತೆ ಆಗುತ್ತೆ. ಅದರಿಂದ ಸ್ನೇಹಿತರು ಕ್ಷಮಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಸೇರಿ ಮಾಡಿದ್ದೀವಿ. ನಿಮಗೆ ನಾನು ಎಷ್ಟು ಕೃತಜ್ಞತೆಯನ್ನು ಸಾಧ್ಯ. ಈ ಕಾರ್ಯಕ್ರಮದ ಮುಖಾಂತರ ಅನೇಕ ಸ್ನೇಹಿತರಿಗೆ ಉತ್ತಮ ಸಂದೇಶವನ್ನು ಕಳಿಸೋದಕ್ಕೆ ಸಾಧ್ಯ. ಅದನ್ನು ಹೃದಯದಲ್ಲಿ ಮುಗಿಯುವಲ್ಲಿ ಆನುಪಾತವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಅಭಿಮಾನ ಸಿಗಲಿ ಆಸೆ ಪಡ್ಕೊಂಡಿದ್ದೇನೆ. ಯಾಕೆಂದರೆ ಮೊದಲ ನನಗೆ ಹೆಚ್ಚು ಮಾತನಾಡಕ್ಕೂ ಆಗುವುದು. ನಾನು ಭಾಷಣ ಮಾಡೋದ್ರಲ್ಲಿ ಪ್ರವೀಣ. ನಮ್ಮ ಸಂವಿಧಾನ, ಭಾರತದ ಸಂವಿಧಾನ ಅದೇ ತತ್ವಗಳನ್ನು ಹೇಳುತ್ತೆ. ಹಾಗಾಗಿ ಇವತ್ತು ಒಂದು ಸಂವಿಧಾನ
ಈ ಒಂದು ಸಂವಿಧಾನ ಅಥವಾ ಅವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಎಲ್ಲರೂ ಸೇರಿ ಬರೆದಿರ್ತಕ್ಕಂತಹ ಸಂವಿಧಾನ ಈ ರೀತಿ ಇರಲಿಲ್ಲ ಅಂದ್ರೆ ಎಲ್ಲಾ ದೇಶಗಳು ಕೂಡ ಸಂವಿಧಾನವನ್ನ ಮಾಡ್ಕೊಂಡಿರ್ತಾರೆ, ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಇದೇ ರೀತಿ ಇರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಹುಶಃ ಕಾಗೋಡು ತಿಮ್ಮಪ್ಪ ಅವರು ಒಂದು ಇಂತಹ ಸ್ಥಾನಕ್ಕೂ ಬರ್ಲಿಕ್ಕಾಗ್ತಿರ್ಲಿಲ್ಲ. ಇವತ್ತು ಈ ಒಂದು ತಾಲೂಕಿನ ಲಕ್ಷಾಂತರ ಜನ ಒಂದು ಸುಸ್ಥಿರತೆ ಪಡ್ಕೊಳಕ್ಕಾಗ್ತಿರ್ಲಿಲ್ಲ, ಆರ್ಥಿಕವಾಗಿರ್ಬೋದು ಅಥವಾ ಅವರು ಕೆಲಸಗಳನ್ನ ಪಡ್ಕೊಳಕ್ಕಾಗ್ತಿರ್ಲಿಲ್ಲ, ನಮ್ಮಂತವ್ರಿಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ 2000 ವರ್ಷಗಳಿಂದ ನಾವು ಉಪಸ್ಥಿತಿಯಲ್ಲಿ ಬದುಕಿದ್ವಿ. ನನಗೆ ಈ ನೆಲದ ಒಬ್ಬ ದೊಡ್ಡ ಸಾಹಿತಿ ನಾಡಿ ಸೋಜಿ ಅವರನ್ನು ನಾನು ಸಂದರ್ಶನ ಮಾಡುವ ಸಂದರ್ಭದಲ್ಲಿ 2012ನೇ ಇಸ್ವಿನಲ್ಲಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಸರ್ ನೀವು 70ರ ದಶಕದಲ್ಲಿ ನೀವೆಲ್ಲ ಬರೀತಾ ಇದ್ದಾಗ ಹೇಗಿತ್ತು ನಮ್ಮ ಇಲ್ಲಿನ ಸ್ಥಿತಿಗತಿ ಅಂತ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ನಿಮ್ಮ ಜಾತಿಯವರು ಇಲ್ಲಿ ಬಂದು ಗಂಡಸರು ಬರ್ತಾ ಇರಲಿಲ್ಲ, ಹೆಂಗಸರು ಬೇಕಾದ್ರೆ ಬರ್ತಾ ಇದ್ರು, ಗಂಡಸರು ಯಾಕೆ ಬರ್ತಾ ಇರಲಿಲ್ಲ ಅಂದ್ರೆ ಅವ್ರು ಏನಾದ್ರು ಗಾಡಿ ಕಟ್ಕೊಂಡು ಬಂದ್ರೆ ಇಲ್ಲಿ ಕೀಲು ತೆಗೆದ್ಬಿಟ್ಟು ಅವ್ರನ್ನ ಬೀಳಿಸಿ ನಗಾಡ ಅಂತ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳಿ. ಆದರೆ ಇವತ್ತು ಅದೇ ಒಂದು ಅತ್ಯಂತ ತುಳಿತಕ್ಕೊಳಗಾದಂತಹ ಸಮುದಾಯ ಇವತ್ತು ಧೈರ್ಯವಾಗಿ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಯಾವ ಕಾರಣವಲ್ಲ ಈ ಸಂವಿಧಾನ. ಮತ್ತು ಈ ಸಂವಿಧಾನವನ್ನ ಅಂಬೇಡ್ಕರ್ ಮಾತಾಡ್ತಾರೆ, ಸಂವಿಧಾನವನ್ನು ನಾವು ಒಳ್ಳೆ ಸಂವಿಧಾನವನ್ನ ಕೊಟ್ಟಿದ್ದೀವಿ, ಆದ್ರೆ ಇದು ಸಕ್ಸಸ್ ಆಗೋದು ಅಥವಾ ಫೇಲ್ ಆಗೋದನ್ನ ಯಾರು ಇಟ್ಕೊಂಡಿರ್ತಾರೆ ಅಂತ ಹೇಳಿ. ಇವತ್ತು ಸಂವಿಧಾನ ಸಕ್ಸಸ್ ಆಗಿರ್ತಕ್ಕಂಥದ್ದು ಕಾಗೋಡು ತಿಮ್ಮಪ್ಪ ಅಂತವರು ಅಧಿಕಾರದಲ್ಲಿ ಹೋದ ಕಾರಣಕ್ಕೆ, ದೇವರಾಜ ಅರಸು ಅಂತವರು ಅಲ್ಲಿ ಕೂತ ಕಾರಣಕ್ಕೆ, ಹಾಗಾಗಿ ಅಥವಾ ಬಂಗಾರಪ್ಪ ಅಂತವರು ಅಲ್ಲಿ ಹೋಗಿ ಕೂತ ಕಾರಣಕ್ಕೆ. ಅಂದರೆ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.